ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಿ ಎಮ್ ಡಿಜಿಟಲ್ ಸೊಲ್ಯೂಷನ್ ಚಾನಲ್ಗೆ ಸುಸ್ವಾಗತ. ಸೊ ಯಾರೆಲ್ಲ ಶಿವಸಿಂಧು ಸ್ಟೇಟಸ್ ನೋಡ್ತಾ ಇದ್ದೀರಾ, ಸೊ ಅವ್ರದ್ದು ಯಾರೆಲ್ಲ ಶಿವಸಿಂಧು ಅಲ್ಲಿ ಯುವನಿಧಿ ಸ್ಟೇಟಸ್ ಚೆಕ್ ಮಾಡಿದ್ರು ಕೂಡ ತೋರಿಸ್ತಾ ಇಲ್ಲ ಸ್ಟೇಟಸ್ಸು. ಮತ್ತು ಈ ಕೆಲವೊಂದು ಸ್ಟೂಡೆಂಟ್ಗಳು ಏನಂತ ಇದ್ದಾರಪ್ಪ ಅಂತಂದರೆ, ಸೊ ಏನಂತ ಇದ್ದಾರೆ ಅಂದರೆ, ನಮ್ಮದು ಶಿವಸಿಂಧು ಲಾಗಿನೂ ಆಗ್ತಾಯಿಲ್ಲ ಮತ್ತು ನೋಡಿ ಇವಾಗ ಜಸ್ಟ್ ಎಷ್ಟು ಡೇಟ್ ಆಗಿದೆ ನೋಡಿ, 30 ಜುಲೈ 6 ಗಂಟೆಗೆ ಜಸ್ಟ್ ಇವತ್ತು ವೆನ್ಸ್ಡೇ ಅಂದರೆ ಇವತ್ತು ಬುಧವಾರ. ಜಸ್ಟ್ ಸೆಂಡ್ ಮಾಡಿದ್ದೀನಿ OTP. ಜಸ್ಟ್ OTP ಇಲ್ಲಿ ಆಗಿದೆ ನೋಡಿ, ಎಷ್ಟು ಬಂದಿದೆ ತಾನೆ ನೋಡಿ, ಇಲ್ಲಿ ಮೇಲ್ ಕೂಡ ಬಂದಿದೆ ನೋಡಿ, ಇಲ್ಲಿ ಶಿವಸಿಂಧು ಅಂತ. ಸೊ ಯಾರ್ದು ಬರ್ತಾಯಿಲ್ಲ ಗೊತ್ತಿಲ್ಲ, ಬಟ್ ಬರುತ್ತೆ. ಸೊ ಟ್ರೈ ಮಾಡಿ. ಬೇಕಾದ್ರೆ ನಿಮಗೆ ಇದು ವೆಬ್ಸೈಟ್ ಬೇಕಂದರೆ ವೆಬ್ಸೈಟು ನಾನು ಈ ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ, ಮತ್ತು ಜೊತೆಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಹಾಕಿರ್ತೀನಿ, ಮತ್ತು ಈ ವಿಡಿಯೋ ಕೆಳಗಡೆ ಕೂಡ ಹಾಕಿರ್ತೀನಿ, ಓಕೆನಾ. ಸೊ ಏನಪ್ಪ ಅಂತಂದರೆ, ಕೆಲವಷ್ಟು ಅಪ್ಡೇಟ್ ಹೇಳ್ತೀನಿ ಇವತ್ತು. ಸೊ ಅಪ್ಡೇಟ್ ಏನಂತ ಹೇಳೋಕ್ಕಿಂತ ಮುಂಚೆ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ, ಓಕೆನಾ. ಸೊ ಮತ್ತು ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಸೊ ಏನಪ್ಪ ಅಂತಂದರೆ, ಏನು ಅಪ್ಡೇಟು ಅಂತಂದರೆ, ಸೊ ಹೊಸದು ಏನು ಅಪ್ಡೇಟ್ ಏನಿಲ್ಲ ಜೊತೆ ಸದ್ಯಕ್ಕೆ ಇವಾಗ. ಸೊ ನಿಮಗೊಂದು ಯಾರೆಲ್ಲ 2020 ಅಂದರೆ 2025 ಡಿಗ್ರಿ ಪಾಸ್ಔಟ್ ಆಗಿದ್ದೀರಾ, ಅವರು ಅಪ್ಲಿಕೇಶನ್ ಹಾಕಕ್ಕೆ ಬರಲಿಲ್ಲ ಅಂದರೆ ಸೊ ನಮಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ. ಸೊ ನಿಮ್ಮ ಅಪ್ಲಿಕೇಶನು ಹಾಕ್ಕೊಡ್ತೀನಿ ನಾನು, ಓಕೆನಾ. ಸೊ ಫ್ರೀಯಾಗಿ ಹಾಕ್ಕೊಡ್ತೀನಿ, ಯಾವುದೇ ಅಮೌಂಟ್ ತೊಗೊಲ್ಲ, ಏನಿಲ್ಲ, ಓಕೆನಾ. ಮತ್ತು ಏನಪ್ಪ ಅಂತಂದರೆ, ಸೊ ಬರ್ತಾಯಿಲ್ಲ ಅಂತ ಇದ್ರಿ. ಸೊ 2025 ಪಾಸ್ ಆದವರಿಗೆ ಸೊ ಅಪ್ಲಿಕೇಶನ್ ಹಾಕಕ್ಕೆ ಬರ್ತಾಯಿಲ್ಲ ಸರ್, ಬರ್ತಾಯಿಲ್ಲ ಬ್ರದರ್ ಅಂತ ಇದ್ದಾರೆ. ಸೊ ಅದಕ್ಕೇನಂದರೆ, ಯಾವ ಥರ ಹಾಕಬೇಕಂತ ಹೇಳಿದ್ದೀನಿ, ಬಟ್ ಸುಮ್ಮನೆ ಅರ್ಥ ಆಗ್ತಾಯಿಲ್ಲ, ಬರ್ತಾಯಿಲ್ಲ ಅಂತ ಇದ್ದರೆ, ಅದಕ್ಕೋಸ್ಕರ ಏನಂದರೆ ನಾನೇ ಹಾಕ್ಕೊಡ್ತೀನಿ ನಿಮ್ಮದು ಬೇಕಾದರೆ. ಸೊ ಡಾಕ್ಯುಮೆಂಟ್ಸ್ ಕಳಿಸಿ, ಬೇಕಾದರೆ ನಿಮಗೆ ಲೈವ್ ಆಗಿ ಸೊ ನಿಮಗೆ ನಂದು ಅಪ್ಲಿಕೇಶನ್ ಹಾಕುವಾಗ ಸ್ಕ್ರೀನ್ ಶೇರಿಂಗ್ ಮಾಡ್ತೀನಿ. ಸೊ ಯಾವ ಥರ ಅಪ್ಲಿಕೇಶನ್ ಹಾಕ್ತೀನಿ ಅಂತ ನಿಮಗೂ ಗೊತ್ತಾಗುತ್ತೆ, ಓಕೆನಾ. ಸೊ ಮತ್ತೊಂದು ಏನಪ್ಪ ಅಂತಂದರೆ, ಸೊ ಯಾರೆಲ್ಲ ಇನ್ನೂ ಅಮೌಂಟ್ ಬಂದಿಲ್ಲ ಅಂತ ಇದ್ದೀರಾ, ಸೊ ಅಮೌಂಟ್ ಇನ್ನೂವರೆಗೆ ಯಾರಿಗೆ ಬಂದಿಲ್ಲ. ಯಾಕಂದರೆ 1 ಮಂತ್ ಅಲ್ಲ, 1.5 ಮಂತ್ ಆಯಿತು ಅಮೌಂಟ್ ಯಾರಿಗೆ ಬಂದಿಲ್ಲ. ಸೊ ವೆಯ್ಟ್ ಮಾಡಿ, ಯಾಕಂದರೆ ಎಲ್ರಿಗೂ ಅಮೌಂಟ್ ಒಟ್ಟಿಗೆ ಬರೋದು. ಸೊ ಇವಾಗ ಕಮೆಂಟ್ ಮಾಡ್ತಾಯಿದ್ದಾರೆ, ನಮಗೆ ಮೇ ಅಮೌಂಟ್ ಬಂದಿದೆ, ಜೂನ್ ಅಮೌಂಟ್ ಬಂದಿಲ್ಲ, ಜುಲೈ ಅಮೌಂಟ್ ಬಂದಿಲ್ಲ ಅಂತ. ಸೊ ಯಾರಿಗೆ ಅಮೌಂಟ್ ಬಂದಿಲ್ಲ 1.5 ಮಂತ್ ಅಂದರೆ 1 ಅಥವಾ 2 ಮಂತ್ ಆಯಿತು, ಇನ್ನೂ ಯಾರಿಗೂ ಅಮೌಂಟ್ ಬಂದಿಲ್ಲ. ಸೊ ಪದೇ ಅದೇ ಕ್ವಶನ್ ಕೇಳೋಕ್ಕೆ ಹೋಗ್ಬಿಡಿ. ಬೇಕಾದರೆ ಅದು ಬಿಟ್ಟು ಬೇರೆದು ನಿಮಗೆ ಕೌಶಲ್ಯ ರಿಜಿಸ್ಟ್ರೇಷನ್ ಯಾವ ಥರ ಮಾಡಬೇಕಂತ ಹಿಂದಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಮತ್ತು ಕೌಶಲ್ಯಕರ ರಿಜಿಸ್ಟ್ರೇಷನ್ ಯಾಕೆ ಮಾಡಬೇಕು, ಮತ್ತು ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ಏನೇನು ಪ್ರೊಸೀಜರ್ ಇರುತ್ತೆ, ಟ್ರೈನಿಂಗ್ ಹೋಗಬೇಕಾ ಬೇಡ ಅಂತ. ಸೊ ಇನ್ನೊಂದೇನಪ್ಪ ಅಂತಂದರೆ, ಸೊ ನನಗೆ 4 ಮಂತ್ ಅಮೌಂಟ್ ಬಂದಿದೆ, ಸೊ ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡಬೇಕಾ ಬೇಡ ಅಂತ ಕೇಳ್ತಾಯಿದ್ದೀರಿ. ಮತ್ತು ಕೆಲವೊಂದಿಷ್ಟು 5 ಮಂತು 2 ಮಂತು 3 ಮಂತು ಅಂತ ಹೇಳ್ತಾಯಿದ್ದೀರಾ. ಸೊ ಇಲ್ಲೊಂದು ಎಲ್ಲರಿಗೂ ಹೇಳೋದು ಒಂದೇ, 6 ಮಂತ್ ಅಮೌಂಟಿಗೆ ಬಂದರೆ ಮಾತ್ರ. ಏನಪ್ಪ ಅಂದರೆ 6 ಮಂತ್ ಅಂದರೆ, ಸೊ 1 ಮಂತಿಂದು 3000, ಅದೇ ಥರ 6 ಮಂತ್ ಅಂದರೆ 6 3s 18 ಅಂದರೆ 18,000 ಅಂದರೆ 18,000 ನಿಮಗೆ ಅಮೌಂಟ್ ಬಂದರೆ ಮಾತ್ರ ನೀವು ಕೌಶಲ್ಯಕರ ರಿಜಿಸ್ಟ್ರೇಷನ್ ಮಾಡಲೇಬೇಕು. ಅವರು ಹೇಳಿದ್ದಾರೆ, ಮ್ಯಾಂಡೇಟರಿ ಹೇಳಿದ್ದಾರೆ. ಸೊ ಏನಂದರೆ ಕೌಶಲ್ಯಕರ ರಿಜಿಸ್ಟ್ರೇಷನ್ ಏನಪ್ಪ, ಇಲ್ಲಿ ನೋಡಿ, ಯುವನಿಧಿ ಗಮನಿಸಿ. ಯುವನಿಧಿ ಯೋಜನೆಯಡಿ ನೇರ ನಗದು ವರ್ಗಾವಣೆ ಪಡೆಯುತ್ತಿರುವ ಫಲಾನುಭವಿಗಳು 6 ತಿಂಗಳ ನಂತರ ಕೌಶಲ್ಯ ತರಬೇತಿಯನ್ನು ಪಡೆಯಲು ಕಡ್ಡಾಯವಾಗಿ ಏನಂದರೆ 6 ತಿಂಗಳದು ಅಮೌಂಟ್ ತೊಗೊಳ್ಳೇಬೇಕು. ಸೊ ಏನಪ್ಪ ಅಂದರೆ, ಇದು ಯಾರು ಹೇಳಿದ್ದಾರೆ ಅಂದರೆ, ಕಾಲ್ ರೆಕಾರ್ಡಿಂಗ್ ಕೂಡ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಕಾಲ್ ರೆಕಾರ್ಡಿಂಗ್ ಕೂಡ ಕೇಳಿದಿರಿ. ಯಾಕಂದರೆ ನಾನು ಹೆಲ್ಪ್ಲೈನ್ ನಂಬರ್ ಜೊತೆಗೆ ಮಾತಾಡಿ ನಿಮಗೆ ಕಾಲ್ ರೆಕಾರ್ಡಿಂಗ್ ಕೂಡ ನಾನು ಕೇಳಿದ್ದೆ, ಅದಕ್ಕೋಸ್ಕರ ಹೇಳೋದಿಷ್ಟಿತ್ತು. ಸೊ 6 ಮಂತ್ ಆಗಿರ್ಬೇಕು ಕಂಪ್ಲೀಟಾಗಿ. ಸೊ ಅವರೇ ಮಾಡಬೇಕಾಗತ್ತೆ ಕೌಶಲ್ಯಕರ ರಿಜಿಸ್ಟ್ರೇಷನು. ಮತ್ತು ರಿಜಿಸ್ಟ್ರೇಷನ್ ಆದಮೇಲೆ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗು ಹೋಗಬೇಕಂತ ಏನು ರೂಲ್ಸು ರೆಗ್ಯುಲೇಷನ್ ಇಲ್ಲ. ಸೊ ನಿಮ್ಮ ಮನಸ್ಸಿದ್ರೆ ಹೋಗಿ, ಇಲ್ಲಾಂದರೆ ಹೋಗಬೇಡಿ, ಓಕೆನಾ. ಇಷ್ಟಾಯಿತು. ಸೊ ಇನ್ನೊಂದೇನಪ್ಪ ಅಂದರೆ, ಸೊ ಯಾರೆಲ್ಲ ಬೆಂಗಳೂರಲ್ಲಿ ಮತ್ತು ಮೈಸೂರಲ್ಲಿ ಯಾರೆಲ್ಲ ಇದ್ದೀರಾ, ಸೊ ನಮ್ಮ ಹತ್ರ ಶಿಡ್ಜು ಪಪ್ಪಿ ಅಂತ ಇದ್ದಾವೆ, ಅಂದರೆ ಶಿಡ್ಜು ಮರಿ. ಶಿಡ್ಜು ಅಂದರೆ ಗೊತ್ತಾಗಿರ್ಬೋದು, ಇಲ್ಲಿ ಫೋಟೋ ಹಾಕಿರ್ತೀನಿ,
ಸೊ ವಿಡಿಯೋ ಕೂಡ ಹಾಕಿರ್ತೀನಿ ನೋಡ್ಕೊಳ್ಳಿ. ಸೊ ಈ ಶಿಡ್ಜು ಪಪ್ಪಿ ಇದ್ದಾವೆ, ಫಿಮೇಲ್ ಪಪ್ಪಿ ಇದ್ದಾವೆ ನಮ್ಮ ಹತ್ರ. ಸೊ ಯಾರಿಗೆ ನಿಮಗೆ ಮೈಸೂರಲ್ಲಿ ಯಾರಿದ್ದಾರೆ ಮತ್ತು ಬೆಂಗಳೂರಲ್ಲಿ ಯಾರಿದ್ದಾರೆ ಸೊ ಅವರಿಗೆ ಹೋಮ್ ಡೆಲಿವರಿ ಇರುತ್ತೆ. ಯಾರಿಗಾದರೂ ಶಿಡ್ಜು ಪಪ್ಪಿ ಮರಿ ಬೇಕಾದರೆ, ನಾಯಿ ಮರಿ ಬೇಕಾದರೆ ಸೊ ನಮಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ. ಸೊ ನಿಮಗೆ ನಾವು ಶಿಡ್ಜು ಮರಿ ನಿಮಗೆ ಕೊಡ್ತೀವಿ. ಸೊ ಅಮೌಂಟ್ ಏನಂತ ಸೊ ನಿಮ್ಗೆ ಗೊತ್ತಾಗುತ್ತೆ. ಸೊ ಏನಪ್ಪ ಏನಂದರೆ ಡೆಲಿವರಿ ಆಗಿತ್ತ ಮುಂಚೆ ಮೊದಲು 1000 ನೀವು ಬುಕ್ಕಿಂಗ್ ಇರುತ್ತೆ ಕೊಡಬೇಕಾಗುತ್ತೆ. ಯಾಕಂದರೆ ಶಿಡ್ಜು ಪಪ್ಪಿ ಮರಿ ಎಷ್ಟಿದೆ ರೇಟ್ ಅಂತ ನೀವು ಆ ಕಡೆ ಹೊರಗಡೆ ಕೇಳ್ಕೊಳ್ಳಿ, ಆನ್ಲೈನಲ್ಲಿ ನೋಡ್ಕೊಳ್ಳಿ. ಬೇಕಾದರೆ ಅಲ್ಲೇ ಹತ್ತಿರ ಇರ್ತಕ್ಕಂಥ ಏನದು ಕೆನಲ್ ಇರುತ್ತೆ, ಅಂದರೆ ನಾಯಿಗಳು ಎಲ್ಲಿ ಸೇಲ್ ಮಾಡ್ತಾರಲ್ಲ ಅದೇ ಥರದ ಒಂದು ಶಾಪ್ ಇರುತ್ತೆ, ಅಲ್ಲಿ ಕೇಳ್ಕೊಳ್ಳಿ ಶಿಡ್ಜು ಮರಿಗೆ ಅಮೌಂಟ್ ಎಷ್ಟಿರುತ್ತೆ ಅಂತ. ಸೊ ಅದು ಕೂಡ ನಮ್ಮ ಹತ್ರ ಶಿಡ್ಜು ಮರಿ ಇದ್ದಾವೆ. ಅಂದರೆ ಎಷ್ಟಂದರೆ ಶಿಡ್ಜು ಮರಿ ಇದ್ದಾವೆ ಮತ್ತು ಲ್ಯಾಬ್ರೇಟರ್ ಇದ್ದಾವೆ. ನಮ್ಮ ಮನೆಯಲ್ಲಿ ಇರೋದು, ಅದಕ್ಕೋಸ್ಕರನೂ ಹೇಳ್ತಾ ಇರೋದು, ಬೇರೆಯವ್ರದ್ದಲ್ಲ. ಓಕೆನಾ? ಸೊ ಇಷ್ಟೆಲ್ಲ ಆಯಿತು. ಮತ್ತೇನಪ್ಪ ಅಂತಂದರೆ ಸೊ ಕಮೆಂಟು ಮಾಡಿ, ಸೊ ನೆಗೆಟಿವ್ ಮಾಡೋಕ್ಕೆ ಹೋಗ್ಬೇಡಿ. ಓಕೆನಾ? ದಯವಿಟ್ಟು. ಸೊ ಏನಿದು ಇವನಿದ ಬಗ್ಗೆ ಮಾಡೋಕ್ಕೆ ಹೋಗಿ ನಾಯಿ ಮರಿ ಹೇಳ್ತಾ ಇದ್ದೀರಾ ಅಂತಿದ್ದೀರಾ. ಸೊ ಏನಿಲ್ಲ, ಯಾಕಪ್ಪ ಅಂತಂದರೆ ನಮ್ಮ ಹತ್ರ ಇದ್ದಾವೆ, ಅದಕ್ಕೋಸ್ಕರ ನೀವು ಇನ್ನು ಜಾಸ್ತಿ ಇದರಲ್ಲಿ ಈ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬರ್ ಇರೋದು ಯುವನಿಧಿ ಸ್ಟೂಡೆಂಟ್ಗಳೆಲ್ಲ ನಮ್ಮ ಬ್ರದರ್ಸ್ಗಳಿದ್ದಂಗೆ. ಸೊ ಆ್ಯಂಡ್ ನೀವು ನನ್ನ ಸಬ್ಸ್ಕ್ರೈಬರ್ ಇದ್ದೀರಾ, ಸೊ ನಿಮಗೆ ಕಡಿಮೆ ಮಾಡಿ ನಾನು ಕೊಡ್ತೀನಿ. ಸೊ ಏನಪ್ಪ ಅಂತಂದರೆ ಸೊ ಯಾರೆಲ್ಲ ಹುಡುಗರಿದ್ದೀರ ತಮ್ಮ ಗರ್ಲ್ಫ್ರೆಂಡ್ಗಳಿಗೆ ಸೊ ಭಾಳ ಇಷ್ಟ ಆಗುತ್ತೆ ಶಿಡ್ಜು ಪಪ್ಪಿ ಮರಿ, ಅದಕ್ಕೋಸ್ಕರ ನಿಮ್ಮ ಗರ್ಲ್ಫ್ರೆಂಡ್ಗಳಿಗೆ ಇಂಪ್ರೆಸ್ ಮಾಡಬೇಕಂದ್ರೆ ಸೊ ಶಿಡ್ಜು ಮರಿ ಕೊಟ್ಟು ಇಂಪ್ರೆಸ್ ಮಾಡ್ಕೊಳ್ಳಿ. ಓಕೆನಾ? ಸೊ ಯಾರೆಲ್ಲ ಹುಡುಗಿಯರಿಗೆ ಭಾಳ ಇಷ್ಟ ಆಗುತ್ತೆ, ಇನ್ನು ನೋಡಿ ಫೋಟೋ ಹಾಕಿದ್ದೀನಿ, ಈ ಥರ ಇದೆ ಶಿಡ್ಜು ಪಪ್ಪಿ ಮರಿ ಅಂತ. ಇನ್ನೂ ಚಿಕ್ಕದಿದ್ದಾವೆ, ಇವಾಗ 25 ಡೇಸ್ ಆಗ್ತಾಯಿದೆ ಹತ್ತಿರ. ಸೊ ಅದಕ್ಕೋಸ್ಕರ ಇವಾಗೇ ಬುಕ್ಕಿಂಗ್ ಮಾಡ್ಕೊಳ್ಳಿ. ಯಾಕಂದರೆ ಇರೋದು ಇವಾಗ ಎಷ್ಟಂದರೆ 6 ಮರಿಗಳಿದ್ದಾವೆ. ಸೊ ಅದಕ್ಕೋಸ್ಕರ ಯಾರಿಗೆ ಇಂಟ್ರೆಸ್ಟ್ ಇದೆ ಸೊ ಕಾಂಟ್ಯಾಕ್ಟ್ ಮಾಡಿ. ಸೊ ಇನ್ನೂ ನಿಮಗೆ ಯಾವುದಾದ್ರೂ ಇನ್ಫಾರ್ಮೇಷನ್ ಬೇಕಾದರೆ ಕಮೆಂಟ್ ಮಾಡಿ, ಮತ್ತು ಯಾರಾದರೂ ನಮ್ಮ ಚಾನಲ್ ಹೊಸಬ್ರಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ. ಮತ್ತು ಏನಪ್ಪ ಅಂತಂದರೆ ಯಾರು ನಮ್ಮದೊಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದು ಕೂಡ ಫಾಲೋ ಮಾಡಿ, ಮತ್ತು ಫೇಸ್ಬುಕ್ ಪೇಜ್ ಇದೆ, ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ಮತ್ತು ನಮ್ಮದು ಏನಂದರೆ ಟೆಲಿಗ್ರಾಮ್ ಕೂಡ ಒಂದು ಹೊಸ ಟೆಲಿಗ್ರಾಮ್ ಚಾನಲ್ ಕೂಡ ಒಂದು ಓಪನ್ ಮಾಡಿದ್ದೀನಿ. ಸೊ ಅದರಲ್ಲಿ ದಿನಾಲೂ ನ್ಯೂಸ್ ಪೇಪರ್ ಬರುತ್ತೆ. ಸೊ ಅದು ನ್ಯೂಸ್ ಪೇಪರ್ ಅಪ್ಲೋಡ್ ಮಾಡ್ತಿರ್ತೀನಿ, ಅದು ಕೂಡ ಫಾಲೋ ಮಾಡಿ. ಓಕೆನಾ? ಇದರಲ್ಲೇ ಫಾಲೋ ಮಾಡೋಕೆ ಹೋಗಬೇಡಿ. ಸೊ ಇನ್ನೊಂದು ಏನಪ್ಪ ಅಂತಂದರೆ ನನಗೆ ಯೂಟ್ಯೂಬ್ ಕಡೆಯಿಂದ ಯಾವುದೋ ಅಮೌಂಟ್ ಬರಲ್ಲ. ಸೊ ಅಮೌಂಟ್ ಸಲುವಾಗಿ ವ್ಯೂಸ್ಗೋಸ್ಕರ ಮಾಡ್ತಾರೆ ಅಂತ ಅನ್ಕೋಕೆ ಹೋಗಬೇಡಿ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಆನ್ಲೈನಲ್ಲಿ. ನನ್ನ ಚಾನಲ್ ಹಾಕಿ ನನಗೆ ₹1 ಕೂಡ ಯೂಟ್ಯೂಬ್ ಕಡೆಯಿಂದ ಯಾವುದೋ ಅಮೌಂಟ್ ಬರೋಲ್ಲ. ಸೊ ನಿಮಗೆ ಬೇಕಾಗಿ, ನನಗೆ ನೀವು ಬೇಕಾಗಿ, ಅದಕ್ಕೋಸ್ಕರ ನಾನು ನಿಮಗೋಸ್ಕರ ವೀಡಿಯೋ ಮಾಡ್ತಾಯಿರ್ತೇನೆ. ಅದಕ್ಕೋಸ್ಕರ ನನ್ನ ವೀಡಿಯೋಗೆ ಮತ್ತು ನನ್ನ ಟೈಮಿಗೆ ಕೂಡ ವ್ಯಾಲ್ಯೂ ಕೊಟ್ಟು ಸೊ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್.